ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಸಿಂಪಲ್ಲಾಗಿ ಬೇಗನೆ ಮುಗಿಯೋಕ್ಕಂಥ ಡಿಸೈನ್ನ ಮಾಡ್ತಿದ್ದೀನಿ, ಸ್ಲ್ಯಾಂಟಿಂಗ್ ಆರ್ಚು. ಬನ್ನಿ ಶುರು ಮಾಡುವ. ನಾನು ಈ ರೀತಿ ನಲ್ಲಿಕಾಯಿ ಬಿಡನ್ನು ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಯಾವಾಗಲೂ ಯೂಸ್ ಮಾಡ್ತಕ್ಕಂಥ ನೀಡಲ್ ನಂಬರು 10.075 mm. ಇದು ಯಾವಾಗಲೂ ಸ್ಯಾರಿ ರೈಟ್ ಸೈಡ್ ಪಲ್ಲು ಸೈಡಿಂದನೇ ನಾವು ಶುರು ಮಾಡಬೇಕು. ನಾನಿಲ್ಲಿ ಸ್ವಲ್ಪನೇ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಮೊದಲಿಗೆ ನಾನು ಫ್ರೆಂಡ್ಸ್ ಈ ಸ್ಯಾರಿ ಪೂರ್ತಿ ರೆಡ್ ಕಲರ್ ಇರೋದ್ರಿಂದ ನಾನು ಈ ಸ್ಯಾರಿ ಪೂರ್ತಿ ಈ ಕಲರ್ ಇರೋದನ್ನು ನಾನು ತಗೊಂಡಿದ್ದೀನಿ. ಈಗ ಇದು ರೈಟ್ ಸೈಡ್ ಪಲ್ಲು ಸ್ಟಾರ್ಟಿಂಗ್ ಅಂತ ಅಂದ್ಕೊಳ್ಳಿ ಫ್ರೆಂಡ್ಸ್. 2 ಸರಿ ಆ್ಯಸ್ ಯೂಶ್ವಲ್ ಲಾಕ್ ಮಾಡ್ಕೊಳ್ಳೋಣ. ನಾನು 6 ಎಳೆ ದಾರ ಮಾಡಿಕೊಂಡು ಇಟ್ಕೊಂಡಿದ್ದೆ. ಈಗ 2 ಟೈಮ್ಸ್ ಲಾಕ್ ಮಾಡಿಕೊಂಡು ಫೈವ್ ಚೈನನ್ನು ಹಾಕ್ಕೊಳ್ತೀನಿ ಕುಚ್ಚಿಗೆ. ಟೂ 3 4 5 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಯಾವಾಗಲೂ ಸ್ವಲ್ಪ ಹಿಂದಕ್ಕೆ ಬರೋಂಗೆ ಲಾಕ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಸೀರೆ ಸುಕ್ಕು ಬರೋದನ್ನು ನಾವು ಅವಾಯ್ಡ್ ಮಾಡ್ಬೋದು. ಮತ್ತು ಇನ್ನೊಂದು ಸರಿ ಲಾಕ್ ಆದಮೇಲೆ ಒಂದು ಬೀಡನ್ನು ತಗೊಳ್ತೀನಿ ಫ್ರೆಂಡ್ಸ್, ನೆಲ್ಲಿಕಾಯಿ ಬೀಡು. ಹೀಗೆ ಬೀಡ್ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬೀಡ್ ಲಾಕ್ ಮಾಡ್ತೀನಿ. ತುಂಬ ಕರೆಕ್ಟಾಗಿ ಹಾಕ್ಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಸೀರೆ ಸುಕ್ಕು ಬಿಡುತ್ತೆ ಈ ರೀತಿ. ಮತ್ತು ಈ ರೀತಿ ಒಂದೊಂದು ಎಳೆ ಮಿಸ್ ಆಗಿಬಿಡುತ್ತೆ, ನೋಡಿಕೊಂಡು ಒಟ್ಟಿಗೆ ಎಳ್ಕೊಳ್ಬೇಕು. ಈಗ 5 ಚೈನನ್ನು ಹಾಕ್ಕೊಳ್ತೀನಿ. 1 2 3 4 5 ಮತ್ತು ಸೀರೆನ ಉಲ್ಟಾ ಸೈಡ್ ತಿರುಗಿಸ್ಕೊಂಡು ಈ 5 ಚೈನ್ ಹಾಕಿದ್ದೀನಲ್ಲ, ಆ 5 ಚೈನ್ ಪಕ್ಕದಲ್ಲಿ ಎರಡನೇದು, ಈ ಕಡೆಯಿಂದ ಎರಡನೇ ಇದಕ್ಕೆ ಲಾಕ್ ಮಾಡೋಣ. ಮತ್ತು ಸೀದಾ ಸೈಡ್ ತಿರುಗಿಸ್ಕೊಂಡು 2 ಟೈಮ್ಸ್ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ಹೀಗೆ ಡಬಲ್ ಕ್ರೋಶನ ಮಾಡ್ತೀನಿ. ನೋಡಿ, ಹೀಗೇ ಡಬಲ್ ಕ್ರೋಶ ಮಾಡ್ತಾ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಈ ನಾವು 5 ಚೈನ್ ಹಾಕ್ಕೊಂಡಿದ್ವಲ್ಲ, ಅಲ್ಲಿಗೆ ನಮಗೆ ಎಷ್ಟಕ್ಕೆ ಬರುತ್ತೆ ಅಷ್ಟನ್ನು ಕಂಪ್ಲೀಟ್ ಫಸ್ಟ್ ಮಾಡಿಕೊಂಡು ನಾವು ಸ್ಯಾರಿ ಪೂರ್ತಿ ಸೇಮ್ ನಾವು ಫಸ್ಟಿಗೆ ಏನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಅಷ್ಟನ್ನು ನಾವು ಕಂಪ್ಲೀಟ್ ಮಾಡಬೇಕು. ಫ್ರೆಂಡ್ಸ್, ಎಲ್ಲರಿಗೂ ಕ್ರೋಸೆಟ್ ಬರುತ್ತೆ. ಬಿಗಿನರ್ಸ್ಗೆ ಗೊತ್ತಾಗಿಲ್ಲ ಅಂದರೆ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ನೋಡಿ, ಸ್ಲೋ ಅಥವಾ ಫಾಸ್ಟು. ತುಂಬ ಈಸಿ ಇದೆ ಫ್ರೆಂಡ್ಸ್. ಕಲ್ತ ಮೇಲೆ ಸ್ವಲ್ಪ ನಮಗೆ
ಕಲಿಯೋ ತನಕನೂ ಕಷ್ಟ, ಕಲ್ತ ಮೇಲೆ ಈಸಿ ಅನಿಸುತ್ತೆ. ಹೀಗೆ ನೋಡಿ, ನೀವು ಇದರಲ್ಲಿ ತ್ರಿಬಲ್ ಕ್ರೋಶನ್ ಆದರೂ ಮಾಡ್ಕೊಳ್ಬೋದು. ಹೀಗೆ ಬರುತ್ತೆ. ಇದರಲ್ಲಿ ಎಷ್ಟು ಬಂದಿದೆ ನೋಡೋಣ. 1 2 3 4 5 6 7 8 9 10 ಆಗಿದೆ ಫ್ರೆಂಡ್ಸ್. 10 ಸಾಕು. ಹೀಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇದರಲ್ಲಿ ನೀವು ತ್ರಿಬಲ್ ಕ್ರೋಶನ್ ಆದರೂ ಮಾಡ್ಕೊಳ್ಬೋದು. ಮತ್ತು ಪಕ್ಕದಲ್ಲೇ ಇನ್ನೊಂದು ಲಾಕ್, ಮತ್ತು ಒಂದು ಸರಿ ಲಾಕ್ ಮಾಡ್ಕೊಳ್ತೀನಿ. 2 ಟೈಮ್ಸ್ ಲಾಕ್ ಆದಮೇಲೆ ಒಂದು ಸರಿ ಲಾಕ್ ಮಾಡಿಕೊಂಡು, ಈಗ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡನ್ನು ತಗೊಂಡು ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಹೀಗೆ ಪಕ್ಕದಲ್ಲೇ ಲಾಕ್ ಮಾಡಿಕೊಂಡು ನಾನು ಎರಡರಲ್ಲೊಂದು ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ತೀನಿ. ಈಗ ಎರಡರಲ್ಲೊಂದು ಮತ್ತು ಇನ್ನೊಂದು ಸರಿ ಲಾಕ್. ಫ್ರೆಂಡ್ಸ್, ಇಲ್ಲಿ ನಾವು ಡಬಲ್ ಕ್ರೋಶ ಮಾಡುವಾಗ 2 ಟೈಮ್ಸ್ ಲಾಕನ್ನು ಲಾಕ್ ಮೇಲೆ ಲಾಕ್ ಮಾಡ್ಕೋತೀವಿ. ತ್ರಿಬಲ್ ಕ್ರೋಶ ಮಾಡಬೇಕು ಅಂದರೆ 3 ಟೈಮ್ಸ್ ಲಾಕ್ ಮಾಡ್ಕೊಂಡು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡನ್ನು ತಗೋತೀನಿ. ಇಲ್ಲಿ ಇದೇ ಥರ ಸ್ಮಾಲ್ ತೆಗೋತೀನಿ ವಿತೌಟ್ ಬೀಡ್ ಮತ್ತು ಸಣ್ಣ ಆರ್ಚ್, ಸ್ಲ್ಯಾಂಟಿಂಗ್ ಆರ್ಚ್. ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡನ್ನು ತಗೊಂಡು ನಾವು ಪಕ್ಕದಲ್ಲೇ ಹಾಕ್ಕೊಂಡಿದ್ವಲ್ಲ ಅಲ್ಲಿಗೆ ನಾನು ಡಬಲ್ ಕ್ರೋಶನ ಮಾಡ್ತೀನಿ. ಇದರಲ್ಲಿ ಸ್ಮಾಲ್ ಬರುತ್ತೆ ಫ್ರೆಂಡ್ಸ್. ನಾನಿಲ್ಲಿ 10 ತಗೊಂಡಿದ್ದೀನಿ. ತುಂಬ ಈಸಿ ಇದೆ ಫ್ರೆಂಡ್ಸ್. ನಾನು ಇದಕ್ಕೆ 6 ತಗೊಳ್ತೀನಿ, ಸ್ಮಾಲ್ ಇರಲಿ ಅಂತ ಪಕ್ಕದ್ದು. ನೋಡಿ 1 2 3 4 5 6 ಆಯಿತು ಫ್ರೆಂಡ್ಸ್. ಈಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಇಷ್ಟೇ ಸಾಕು ನನಗೆ. ನೋಡಿ ಈ ಥರ ಇಲ್ಲಿ ಕುಚ್ಚು ಬರುತ್ತೆ. ಸೇಮ್ ಇಲ್ಲಿ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಇಲ್ಲಿ ಅದಕ್ಕಿಂತ ಚಿಕ್ಕದು ಸ್ಲ್ಯಾಂಟಿಂಗ್ ಆರ್ಚ್. ಮತ್ತು ಪಕ್ಕದಲ್ಲಿ ಲಾಕ್ ಮಾಡ್ಕೊಳ್ಳುವ 2 ಸರಿ ಮತ್ತು ಒಂದು ಬೀಡ್ ಹಾಕ್ಕೊಳ್ತೀನಿ ಫ್ರೆಂಡ್ಸ್, ನೆಲ್ಲಿಕಾಯಿ ಬೀಡು. ಹೀಗೆ ಮತ್ತು ಬೀಡ್ ಲಾಕ್. ಈಗ ಎಲ್ಲಿ ಬರುತ್ತೆ ಅಲ್ಲಿ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಹೀಗೆ ಲಾಕ್ ಮಾಡಿದ್ಮೇಲೆ 5 ಚೈನ್ 1 2 3 4 5 ಮತ್ತು ಸೀರೆನ ಉಲ್ಟಾ ಸೈಡ್ ತಿರುಗಿಸ್ಕೊಳ್ಳೋಣ. ಈ ಎರಡನೇದಕ್ಕೆ ನೋಡಿ, ಈ ಎರಡನೇದಕ್ಕೆ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಪಕ್ಕದಲ್ಲಿರೋದು ಬೇಡ, ಅದ್ರ ಪಕ್ಕದಲ್ಲಿರೋದಕ್ಕೆ. ಈಗ ಸೀದಾ ಸೈಡ್ ತಿರುಗಿಸ್ಕೊತೀನಿ. ನೋಡಿ ಫ್ರೆಂಡ್, ಈಗ ನಾನು ಹೇಳ್ತಾ ಇದ್ದೀನಿ ನೋಡಿ, ನಿಮಗೆ ತ್ರಿಬಲ್ ಕ್ರೋಶ ಬೇಕು ಅಂದರೆ 1 2 3 ಟೈಮ್ಸ್ ಹಾಕ್ಕೊಂಡ್ರಿ ಅಲ್ಲ, ಸೂಜಿ ಮೇಲೆ 2 ಸರಿ ದಾರ ತಗೋಬೇಕು. ಇದು ತ್ರಿಬಲ್ ಕ್ರೋಶ ಫ್ರೆಂಡ್ಸ್. ನಾನು ಮಾಡ್ತಿರೋದು ಡಬಲ್ ಕ್ರೋಶ. ನೋಡಿ 2 ಸರಿ ಲಾಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಫ್ರೆಂಡ್ಸ್, ಯಾವಾಗಲೂ ಈ ಥರ ಗಂಟೇನಾದ್ರು ಬಂದರೆ ಅದು ಹಿಂದ್ಗಡೆ ಸೇರಿಕೊಳ್ಳಿ. ಹಾಗೆ ನಾವು ಸೆಟ್ ಮಾಡ್ಕೊಳ್ಳೋಣ. ಹೀಗೆ ಹಿಂದೆ ಹೋಗುತ್ತೆ ಅದು. ಮತ್ತು ಸೂಜಿ ಮೇಲೆ ಒಂದು ಸರಿ ದಾರ ತಗೊಳ್ಳೋಣ. ನೋಡಿ ಹೀಗೆ ಹಿಂದೆ ಹೊರಟೋಗ್ಬಿಡುತ್ತೆ. ನೋಡಿ ಹೀಗೆ ಡಬಲ್ ಕ್ರೋಶ ಮಾಡ್ತೀನಿ, ಹಿಂದೆ ಹೊರಟೋಗ್ಬಿಡುತ್ತೆ ಫ್ರೆಂಡ್ಸ್.
ಅಭ್ಯಾಸ ಆಗ್ತಿದ್ರೆ ನಾವೊಂದು ಯಾವುದೇ ಥರ ಒಂದು ಥ್ರೆಡ್ ಎಳ್ಕೊಂಡ್ರು 2 ಥ್ರೆಡ್ ಬಂದರೂ ಮತ್ತು ಗಂಟುಗಳು ಬಂದರೂ ನಾವು ಅಡ್ಜಸ್ಟ್ ಮಾಡ್ತಾ ಹೋಗ್ಬೋದು. ನೋಡಿ ಫ್ರೆಂಡ್, ಹಿಂದೆ ಹೋಯ್ತು ಅದು. ಹೀಗೇ ನಾವು 10 ಡಬಲ್ ಕ್ರೋಶನ ಮಾಡ್ತಾ ಬರೋಣ. ಸೂಜಿ ಮೇಲೆ ಒಂದು ಸರಿ ದಾರ ತಗೊಳ್ಳಿ, 2ರಲ್ಲೊಂದು 2ರಲ್ಲೊಂದು, ಮತ್ತು ಸೂಜಿ ಮೇಲೆ ದಾರ ತಗೊಂಡು ಈ 5 ಚೈನ್ ಕೆಳಗಡೆ ಥ್ರೆಡ್ಡನ್ನು ಎಳ್ಕೋಬೇಕು ಹೋಗಿ, ಮತ್ತು ಹೀಗೆ ಬೇಗನೆ ಆಗುತ್ತೆ ಫ್ರೆಂಡ್ಸ್, ತುಂಬ ಈಸಿ ಇದೆ. ನೋಡಿ, ಇದೇನಾದರೂ ಈ ರೀತಿ ಇದ್ದರೆ ಹಿಂದಗಡೆ ಗ್ಲೂ ಹಾಕಿ ಅಂಟಿಸ್ಬೋದು. ಹೀಗೆ ಅದೇ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಮತ್ತು ಸೂಜಿ ಮೇಲೆ 2 ಸರಿ ದಾರ ತಗೋತೀನಿ, ಹೀಗೆ ಡಬಲ್ ಕ್ರೋಶೆ ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ನಿಮಗೆ ಇನ್ನೊಂದು ಹೇಳೋದು ಮರ್ತೆ, ನಾವು 6 ಎಳೆ ದಾರ ಮಾಡ್ಕೊಳ್ಳುವಾಗ ನಮಗೆ ಒಂದೇ ಸರಿ ಡಬಲ್ ಕಲರ್ ಬೇಕು ಅಂದರೆ ನೋಡಿ, ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಇಲ್ಲಿ ಒಂದೇ ಕಲರ್ ಇದೆ, ಇಲ್ಲಿ ಡಬಲ್ ಕಲರ್ ಇದೆ. ಒಂದು ಸ್ವಲ್ಪ ಕಾಣಿಸ್ತಾ ಇಲ್ಲ, ಸೇಮ್ ಅದೇ ಥರ ಇದೆ ನೋಡಿ. 3 ಎಳೆನ ನಾವು ಡಬಲ್ ಕಲರ್ ಮಾಡ್ಕೊಳ್ಬೋದು. ಇಲ್ಲಿ ಒಂದು ಸ್ವಲ್ಪ ಬ್ಲೂ ಕಲರ್ ಮತ್ತು ಗ್ರೀನ್ ಮಿಕ್ಸ್ ಆಗಿದೆ ಫ್ರೆಂಡ್ಸ್, ಲೈಟ್ ಸೇಮ್ ಕಲರೇ ಸ್ವಲ್ಪ ಡಾರ್ಕ್ ಲೈಟು, ಆ ರೀತಿ ಬೇಕಾದರೂ ನಾವು ಮಾಡ್ಕೊಳ್ಬೋದು. ಬಟ್ ಅದೇ ಥರ ಥ್ರೆಡ್ ಬಂದಿದೆ ಫ್ರೆಂಡ್ಸ್, ಅಂದರೆ ತುಂಬ ಹೆಚ್ಚಿಗೆ ಬಂದಿಲ್ಲ ಈ ಕಡೆ. ಆ ರೀತಿ ಏನಾದ್ರು ಬಂದರೆ ನಾನು ಹಾಕಿ ತೋರಿಸ್ತೀನಿ ಡಬಲ್ ಕಲರ್ ಯಾವ ಥರ ಕಾಣುತ್ತೆ ಅಂತ. ಫ್ರೆಂಡ್ಸ್ ನೋಡಿ, ಈ ಕಲರ್ ಒಂದೇ ಕಲರ್ ಕಾಣ್ತೀವಿ, ಇಲ್ಲಿ ಡಬಲ್ ಕಲರ್ ಇದೆ. ಈ ಥರ ನೀವು ಮಾಡ್ಕೊಳ್ಬೋದು. ಇಲ್ಲಿ 10 ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಈ ರೀತಿ ಏನಾದರೂ ಜಾಯಿನ್ ಮಾಡ್ಕೊಳ್ಬೋದು ಅಂತ ತೋರಿಸ್ತಿರೋದು ಫ್ರೆಂಡ್ಸ್ ನಿಮಗೆ. ಈಗ 1 2 3 1 2 3 4 5 6 7 8 9 10 ಆಗಿದೆ. ಈಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಇನ್ನೊಂದು ಪಕ್ಕದಲ್ಲಿ ಲಾಕ್. ಈಗ ಕುಚ್ಚಿಗೆ ನಾನು 5 ಚೈನನ್ನು ಹಾಕ್ಕೊಳ್ತೀನಿ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ಹೀಗೆ ನಾವು ಇದನ್ನು ಇಲ್ಲಿ ಗ್ಲೂ ಹಾಕಿ ಅಂಟಿಸ್ಬೋದು. ಬೈ ಚಾನ್ಸ್ ನಿಮಗೆ ಥ್ರೆಡ್ ಮುಗಿದೋಗದಾಗ 2 ಜಾಯಿನ್ ಮಾಡಬೇಕು ಅಂದಾಗ ಈ ರೀತಿ ಬಂದೇ ಬರುತ್ತೆ, ಅದನ್ನು ಇಲ್ಲಿ ಗ್ಲೂ ಹಾಕಿ ಅಂಟಿಸ್ಬೋದು. ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ. ಮತ್ತು ನಾನು ಕುಚ್ಚಿಗೆ 5 ಚೈನನ್ನು ಹಾಕ್ಕೊಳ್ತೀನಿ. ಎಲ್ಲ ಕಡೆಯೂ 2 ಟೈಮ್ಸ್ ಲಾಕ್ ಮಾಡಲೇಬೇಕು ಫ್ರೆಂಡ್ಸ್, ಸ್ವಲ್ಪ ಸ್ಪೇಸ್ ಸಿಗಲಿ ಅಂತ. ನಾವು ಒಂದೇ ಸೈಡು 3 ಡಿಸೈನ್ ಬರುತ್ತಲ್ಲ, ಅದಕ್ಕೆ ಕುಚ್ಚಿಗಾಗಿ ನಾವು ಎಲ್ಲ ಕಡೆಯೂ 2 ಸರಿ ಲಾಕ್ ಮಾಡೋಣ. 1 2 3 4 5. ಈಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಸ್ವಲ್ಪ ಹಿಂದಕ್ಕೇ ಹಾಕ್ಕೊಳ್ಬೇಕು. ಯಾವುದೇ ಡಿಸೈನ್ ಮಾಡಿದ್ರು ನೀವು ಸೀರೆಗೆ ಲಾಕ್ ಮಾಡುವಾಗ ಹಿಂದಕ್ಕೇ ಲಾಕ್ ಮಾಡ್ಕೊಳ್ಳಿ, ಸ್ವಲ್ಪ ಅಷ್ಟೆ. ಮತ್ತು ಇನ್ನೊಂದು ಸರಿ ಲಾಕ್. ಹೀಗೆ ಮತ್ತೆ ಬೀಡನ್ನು ಹಾಕ್ಕೊಳ್ತೀನಿ ಫ್ರೆಂಡ್ಸ್. ನೀವು ಸ್ಯಾರಿ ಪೂರ್ತಿ ಹೀಗೆ ಕಂಟಿನ್ಯೂ ಮಾಡ್ಕೊಳ್ಳಿ, ತುಂಬ ಬೇಗನಾಗಿದೆ, ಚೆನ್ನಾಗಿದೆ ಇದು ಡಿಸೈನು.
ಸ್ಲ್ಯಾಂಟಿಂಗ್ ಆರ್ಚ್ ಇದು. ಮತ್ತು ಬೀಡನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. 5 ಚೈನನ್ನು ಹಾಕ್ಕೊಳ್ತೀನಿ. ಹೀಗೆ 5 ಚೈನನ್ನು ಹಾಕೊಳ್ಳೋಣ. 1 2 3 4 5 ಚೈನನ್ನು ಹಾಕ್ಕೊಂಡು ಈಗ ನಾನು ನೋಡಿ ಫ್ರೆಂಡ್, ಫಸ್ಟು ಹೋಲಿಗೆ ನಾನು ಹಾಕ್ತಾಯಿಲ್ಲ, ಎರಡನೇದು. ಹೀಗೆ ಮತ್ತೆ ಸೀದಾ ಸೈಡ್ ತಿರುಗಿಸ್ಕೊಳ್ತೀನಿ. 2 ಚೈನ್, 1 2 ಚೈನ್ ಆಯಿತು. ಮತ್ತು ಸೂಜಿ ಮೇಲೆ ಒಂದು ಸರಿ ದಾರ ತಗೊಳ್ಳೋಣ. ಹೀಗೆ ಡಬಲ್ ಕ್ರೋಶ ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ಫಾಸ್ಟಾಗಿ ತೋರಿಸ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಡಬಲ್ ಕ್ರೋಶ ಗೊತ್ತಿರೋದ್ರಿಂದ ನಾನು ಫಾಸ್ಟಾಗಿ ಹೋಗ್ತೀನಿ. ಜೊತೆಗೆ ಬಿಗಿನರ್ಸ್ ಏನಾದ್ರು ನೋಡ್ತಾ ಇದ್ದರೆ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಸ್ಪೀಡನ್ನ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಂಡು ನೋಡ್ಬೋದು. ಇಲ್ಲಿ 10 ಡಬಲ್ ಕ್ರೋಶ ಬರುತ್ತೆ. ಕೌಂಟ್ ಮಾಡ್ತೀನಿ ಎಷ್ಟಾಗಿದೆ ಅಂತ. ನೋಡಿ, ನಾವು ಇಲ್ಲಿ 2 ಚೈನನ್ನು ಹಾಕ್ಕೊಂಡಿರೋದು ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ಒಂದು ಚೈನ್ ಅಂತ 1 2 3 4 5 6 7 8 9 10 ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಹೀಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ಹೀಗೆ ಇಟ್ಕೊಂಡು ಲಾಕ್ ಮಾಡ್ತೀನಿ. ಮತ್ತು ಪಕ್ಕದಲ್ಲಿ ಇನ್ನೊಂದು ಲಾಕ್. ಹೀಗೆ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡ್ತೀನಿ. ಒಂದೊಂದು ಸರಿ ಸೀರೆನೂ ಸಿಕ್ಕಾಕೊಬಿಡ್ತದೆ ಫ್ರೆಂಡ್ಸ್, ನೋಡ್ಕೊಂಡು ಹೇಳ್ಕೊಳ್ಳಿ. ಹೀಗೆ ಮತ್ತೆ ನಾನು ಒಂದು ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸಣ್ಣದು, ತುಂಬ ಸ್ಮಾಲ್ ಆರ್ಚ್ ಮಾಡಲಿಕ್ಕೆ, ಸ್ಮಾಲ್ ಸ್ಲ್ಯಾಂಟಿಂಗ್ ಆರ್ಚ್ ಮಾಡಲಿಕ್ಕೆ. ಈ 2 ಟೈಮ್ ಲಾಕ್ ಮಾಡಿದ ಮೇಲೆ ನಾನು ಒಂದು ಲಾಕ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ಪಕ್ಕದಲ್ಲೇ ಲಾಕ್ ಮಾಡ್ತಾ ಇದ್ದೀನಿ. ಎರಡರಲ್ಲೊಂದು, ಮತ್ತೆರಡರಲ್ಲೊಂದು, ಮತ್ತು ಸೂಜಿ ಮೇಲೆ ಥ್ರೆಡ್ ತಗೊಂಡು ಆ ಗ್ಯಾಪಲ್ಲಿ ನಾನು ಡಬಲ್ ಕ್ರೋಶನ ಮಾಡ್ತಾ ಬರ್ತೀನಿ. ಹೀಗೆ ಒಂದೊಂದು ಸರಿ ಮಿಸ್ ಆಗಿಬಿಡುತ್ತೆ ಫ್ರೆಂಡ್ಸ್, ಎಲ್ಲ ಒಟ್ಟಿಗೆ ಎಳ್ಕೊಳ್ಬೇಕು ಹಿಂಗೆ ನಾವು. ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡನ್ನು ತಗೊಂಡು ಇದರಲ್ಲಿ ಎಳ್ಕೊಳ್ತಿದ್ದೀನಿ. ಡಬಲ್ ಕ್ರೋಶನ ಮಾಡ್ತಾ ಹೋಗೋಣ.
ನೋಡಿ ಫ್ರೆಂಡ್ಸ್, ನಿಮಗೇನಾದ್ರು ಸ್ಟಿಫ್ ಅನ್ಸರೆ ತೆಗ್ಬಿಟ್ಟು ಮತ್ತೆ ನೀವು, ಯಾಕೆಂದರೆ ಸ್ಮಾಲ್ ಹೋಲ್ ಇರುತ್ತಲ್ಲ, ಒಂದೊಂದು ಸರಿ ಪಕ್ಕದ ಥ್ರೆಡ್ ಸಿಕ್ಕಾಕೊಂಡ್ಬಿಡ್ತದೆ. ಅದಕ್ಕೆ ಒಂದು ಸಾರಿ ಬಿಚ್ಚಿಬಿಟ್ಟು ಮತ್ತೆ ವಾಪಸ್ ಆ ಸಣ್ಣದರಲ್ಲಿ ಇರೋದನ್ನು ನೀವು ಕರೆಕ್ಟ್ ಮಾಡ್ಕೊಳ್ಬೇಕು. ಆಮೇಲೆ ಈಸಿಯಾಗಿರುತ್ತೆ. ಹೀಗೆ ಹೀಗೆ 5 ಆಯಿತು. ಇನ್ನೊಂದು ಹಾಕ್ಕೊಳ್ತಾ ಇದ್ದೀನಿ. ಈಗ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ತೀನಿ. ಹೀಗೆ ನೋಡಿ ಫ್ರೆಂಡ್, ಚೆನ್ನಾಗಿ ಕಾಣುತ್ತೆ. ಮತ್ತು ಲಾಕ್ ಮಾಡ್ಕೊಳ್ತಿದ್ದೀನಿ. ಪಕ್ಕದಲ್ಲಿ ಒಂದು ಬೀಡನ್ನು ಹಾಕ್ಕೊಳ್ತೀನಿ. ನೆಕ್ಸ್ಟ್ ಫ್ರೆಂಡ್ಸ್, ಇದನ್ನು ಮನೇಲಿ ಕೂತಿರೋರಿಗೆ ಬೇಜಾರಾಗುತ್ತೆ ಅಂತ ನಾವು ಇದನ್ನು ನೋಡ್ಬೋದು ಫ್ರೆಂಡ್ಸ್, ನೋಡಿ ಕಲ್ತ್ಕೊಳ್ಬೋದು. ಏಕೆಂದರೆ ನಾವು ಮಗು ಇದೆ ಅನ್ನುವಾಗ ನಾವು ಕೆಲಸ ಎಲ್ಲ ಮುಗಿದ ಮೇಲೆ ಅಟ್ಲೀಸ್ಟ್ ನಮಗೆ ನಾವು ಹಾಕ್ಕೊಳ್ಬೇಕಾದ್ರೂ ಕಲ್ತ್ಕೊಂಡ್ರೆ ಏನು ಲಾಸ್ ಏನಾಗಲ್ಲ. ಹೀಗೆ ಸೀರೆಗೆ ಲಾಕ್ ಮಾಡ್ತಿದ್ದೀನಿ. ಬೀಡ್ ಲಾಕ್ ಮಾಡಿಕೊಂಡು ಮತ್ತು 5 ಚೈನ್. ಕೆಲವರಿಗೆ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ಯಾರು ಇಲ್ಲದೆ ಇರುವಾಗ ನಾವು ಮನೇಲೇ ಇರಬೇಕಾಗತ್ತೆ. ನಾವು ಇನ್ನೂ ಕೆಲಸಕ್ಕೆ ಹೋಗ್ತಿಲ್ಲ ಅಂದರೆ ನಾವು ಈ ರೀತಿನ ಟ್ರೈ ಮಾಡೋದು ಫ್ರೆಂಡ್ಸ್. ಆಗ ಯಾರಿಗಾದ್ರೂ ಕೇಳಿದರೆ ನಾವು ಹಾಕ್ಕೊಳ್ಬೋದು. ಈಗ ಡಬಲ್ ಕ್ರೋಶನ 10 ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಹಾಕ್ಕೊಂಡಿದ್ದೀನಿ ಈ ರೀತಿ. ಮತ್ತು ಇಲ್ಲಿ ಸೀರೆಗೆ ಲಾಕ್ ಮಾಡಿಕೊಂಡು ಮತ್ತೆ ಪಕ್ಕದಲ್ಲಿ ಒಂದು ಲಾಕನ್ನು ಮಾಡಿ 5 ಚೈನನ್ನು ಹಾಕಿ ಕುಚ್ಚು ಕಟ್ಟಿ ತೋರಿಸ್ತೀನಿ ಫ್ರೆಂಡ್ಸ್ ಹೇಗಿದೆ ಅಂತ. ನಾನು ಸ್ವಲ್ಪನೇ ಮಾಡಿ ತೋರಿಸ್ತಾ ಇರೋದು. ತ್ರೀ 4 5 ಈ ಕುಚ್ಚಿಗೆ ನಾವು ಇಲ್ಲಿ ಹಾಕಿದ ಮೇಲೆ ಪಕ್ಕದಲ್ಲೂ 2 ಟೈಮ್ಸ್ನ ಲಾಕ್ ಮಾಡಿ ಥ್ರೆಡನ್ನು ಕಟ್ ಮಾಡ್ಕೊಳ್ಳೋಣ. ಹೀಗೆ ಬೇಕಿದ್ರೆ ನೀವು ಈ ರೀತಿ ಪಲ್ಲು ಕಲರ್ನೇ ನೀವು ಹಾಕ್ಕೊಳ್ಬೋದು. ಹೀಗೆ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ಸಿಂಪಲ್ ಇದೆ. ಕುಚ್ಚು ಕಟ್ಟಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಕುಚ್ಚನ್ನು ಕಟ್ಕೊಂಡಿದ್ದೀನಿ. ನಾನು ಡಬಲ್ ಕಲರನ್ನು ಕಟ್ಟಿದ್ದೀನಿ. ಪುಟ್ಟದಾಗೆ ಸಾಕು ಫ್ರೆಂಡ್ಸ್, ಬೇಬಿ ಕುಚ್ಚು. ನಾನು ಇಲ್ಲಿ ಗೋಲ್ಡ್ ಕಲರ್ ಇದೆ, ಅದೇ ಥರ ಸೇಮ್ ನಾನು 2 ಕಲರ್. ನಿಮಗೆ ಬೇಕು ಅಂದರೆ ಇಲ್ಲಿ ಒಂದು ರೆಡ್ ಕಲರ್, ಇಲ್ಲಿ ಗೋಲ್ಡ್ ಕಲರ್, ರೆಡ್ ಕಲರ್ ಹೀಗೂ ಹಾಕ್ಕೊಳ್ಬೋದು. ಇಲ್ಲಾಂದರೆ ಬೇಕಿದ್ರೆ ಫುಲ್ ರೆಡ್ ಹಾಕ್ಕೊಬೋದು ಅಥವಾ ಫುಲ್ ಗೋಲ್ಡನ್ನು ಹಾಕ್ಕೊಳ್ಬೋದು. ಹೆಂಗೆ ಬೇಕಾದರೂ ಹಾಕ್ಕೊಳ್ಬೋದು ಫ್ರೆಂಡ್ಸ್. ನೋಡಿ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಾನು ಹಾಕೋ ವೀಡಿಯೋಸ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ನಾನು ಹಾಕೋ ವೀಡಿಯೋಸು ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಕಾಮೆಂಟ್ಸ್ ಮಾಡಿ ನೀವು ಹಾಕಿ ಆದಮೇಲೆ ಹೇಗೆ ಕಾಣುತ್ತೆ ಅಂತ. ಥ್ಯಾಂಕ್ ಯು.